ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರ್ ಅಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗ್ಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೆ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತೀನಿ. ಅದಕ್ಕೆ ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಶೀಟಿ ಹೊಡೆಯುತ್ತೆ. ಸಿದ್ದರಾಮಯ್ಯ ಬದಲಾಗ್ತಾರ ಸರ್ ಸಿಎಂ? ಮಾಡೇ ಆಗೇ ಬೇಕಲ್ಲ. ಒದ್ ಕಿತ್ಕೊಂತಾರೆ. ಇಲ್ಲ ಅಂದ್ರೆ ಬದಲಾಗಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಒದ್ ಕಿತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಒದ್ ಕಿತ್ಕೊಂತಾರೆ. ಗೊತ್ತಿರೋದ್ ಕೇಳ್ತಾ ಇದ್ದೀನಿ. ವಿರೋಧ ಪಕ್ಷದ ನಾಯಕರಿಗೆ ನಾವು ಶಾಡೋ ಸಿಎಂ ಅಂತಾರಲ್ಲ, ನಮಗೂ ಗೊತ್ತಿರ್ತದೆ. ನಾವು ಸರ್ಕಾರ ಮಾಡಿದಿರಿ, ನಾನು 5 ಸರಿ ಮಂತ್ರಿ ಆಗಿದ್ದೀನಿ, ನಮಗೂ ಗೊತ್ತಿರಲ್ವಾ ಏನೇನ್ ಮಾಡ್ತಾರೆ ಇವರು ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, IAS ಎಲ್ಲ ನಮಗೂ ಗೊತ್ತಿರ್ತದೆ. ಇವ್ರು ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅವರೆಲ್ಲ ನಮ್ಗೆ ಹೇಳಿರ್ತಾರೆ. DK ಯಾರ ಹತ್ರ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಯಾರ ಹತ್ರ ಮಾತಾಡಿದ್ದಾರೆ, ಅವರೆಲ್ಲ ನಮ್ಗೆ ಹೇಳ್ತಾರೆ. ಹೇಳಿರೋ ಪ್ರಕಾರ ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. 15 ಅಥವಾ 16 ಅವತ್ತೇನಾನ ಅಮಾವಾಸ್ಯೆ ಪೌರ್ಣಮಿ. ಯಾಕಂದ್ರೆ ಇವರು ಡಿ ಕೆ ಶಿವಕುಮಾರ್ ಅಮಾವಾಸ್ಯೆ ಇದ್ರೆ ಪೌರ್ಣಮಿ ಇದ್ರೆ ಅವ್ರ ಅಧಿಕಾರ ತಗೊಳಲ್ಲ. ಅವ್ರು ಶಿವನ್ ಭಕ್ತರಲ್ಲ, ಅವರೇ ಹೇಳ್ಕೊಂಡಾಗ ಅದು ಯಾವ ಶಿವನೋ ಗೊತ್ತಿಲ್ಲ. ಅವ್ರು ಹೇಳಿರೋ ಪ್ರಕಾರ ಅವತ್ತೇ ನಾನು ಅಮಾವಾಸ್ಯೆ ಪೌರ್ಣಮಿ ಇದ್ರೆ ತಗೊಳಲ್ಲ. ಇಲ್ಲ ಅಂದ್ರೆ 15, 16 ಫಿಕ್ಸ್ ಡೇಟ್, ಗ್ಯಾರಂಟಿ ಟ್ರಾನ್ಸ್ಫರ್. ಮ್ಯೂಸಿಕಲ್ ಚೇರ್ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಏನು ಕರ್ನಾಟಕಕ್ಕೆ ಏನು ಕೊಡುಗೆ ಕೊಟ್ಟಿದೆ ಸರ್? ಇನ್ನು ಪೂರ್ತಿ ಬಡ್ಜೆಟ್ ನಾನು ನೋಡಿಲ್ಲ. ಪೂರ್ತಿ ಬಡ್ಜೆಟ್ ಅನ್ನು ನೋಡಿಲ್ಲ. ಅದು ಮಿಡ್ಲ್ ಕ್ಲಾಸ್ ಪರವಾಗಿ, ತಾಯಂದಿರ ಪರವಾಗಿ ಬಲವನ್ನ ಇರುವಂತದ್ದು ಪ್ರಧಾನಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸೊ ನಾನು ಕೂಡ ಪೂರ್ತಿ ಬಡ್ಜೆಟ್ ನೋಡಿದ್ಮೇಲೆ ಕೇಂದ್ರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು, ಸನ್ಮಾನ್ಯ ಪ್ರಧಾನಿಗಳು ಮೋದಿಜಿಯವರು 100% ರಾಜ್ಯಕ್ಕೆ, ದೇಶಕ್ಕೆ ಒಳಿತಾಗುವಂತ ಕೆಲಸವನ್ನ ಮಾಡಿರ್ತಾರೆ. ಯಾಕಂದ್ರೆ ದೇಶವನ್ನ ಇವತ್ತು ಪ್ರಪಂಚದ ಸಾಲಿನಲ್ಲಿ ನಿಲ್ಲಿಸಿರುವಂತವ್ರು ಮೋದಿಯವರು. ಕಾಂಗ್ರೆಸ್ ಇದ್ದಾಗ ಅವನತಿಗೆ ಹೋಗಿತ್ತು. ಇವತ್ತು ಪ್ರಪಂಚದ 5ನೇ ಸ್ಥಾನದಲ್ಲಿ ಭಾರತ ಇದೆ ಅಂತ ಹೇಳಿದ್ರೆ ಅದು ಮೋದಿಯ ಚಾಣಕ್ಯ ಆರ್ಥಿಕ ನೀತಿನೇ ಕಾರಣ. ಬಿಹಾರದ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ, ಬಟ್ ಕರ್ನಾಟಕದ ಹೆಸರನ್ನೇ ಮೆನ್ಷನ್ ಮಾಡಿಲ್ಲ ಬಜೆಟ್ ನಲ್ಲಿ. ನಾನು ನೋಡಿಲ್ಲ. ನಾನು ಅದನ್ನ ನೋಡಿದ್ಮೇಲೆ, ಪೂರ್ತಿ ರಿಯಾಕ್ಷನ್ ನೋಡಿದ್ಮೇಲೆ ನಾನು ಮಾತಾಡ್ತೀನಿ. ಬೆಳಗ್ಗೆನೆ ಮನೆ ಬಿಟ್ಟು. ಓಕೆ, ಥ್ಯಾಂಕ್ ಯು.